ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಸ್ ಆ್ಯಂಡ್ ಲೈಫ್ ಸ್ಟೈಲ್. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಪೇಪರ್ ಕಟ್ಟಿಂಗ್ನ ತಿಳಿಸ್ಕೊಟ್ಟಿದ್ದೆ, ಬ್ಲೌಸಿಂದು ಯಾವ ರೀತಿ ಮಾಡೋದು ಅಂತೇಳಿ. ಅದರಲ್ಲಿ ಏನು ಮಾಡಿದ್ದೆ ಅಂತಂದ್ರೆ, ಅಳತೆ ಬ್ಲೌಸ್ ತೊಗೊಂಡು ಅಳತೆ ಮಾಡ್ತಾ ನಾವು ಯಾವ ರೀತಿ ಮೆಜರ್ಮೆಂಟ್ನ ಹಾಕಿ ಕಟ್ಟಿಂಗ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ. ಅದು ಒಂದು ಮೆಥಡಲ್ಲಿ ನಾವು ಕಟ್ಟಿಂಗ್ನ ಮಾಡ್ಬೋದು. ಇವತ್ತು ಇನ್ನೊಂದು ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ್ದು ಈಸಿ ಆಕೈತಿ ನೀವು ಅದನ್ನು ಫಾಲೋ ಮಾಡಿರಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಈ ಥರ ಫೋಲ್ಡ್ ಇರೋದೇ ಪೇಪರನ್ನು ತೊಗೊರಿ, ಹಂಗಾದ್ರೆ ನಿಮಗೆ ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಕೈತಿ. ಫಸ್ಟ್ ಇವಾಗ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊರಿ. ನೋಡ್ರಿ, ಈ ರೀತಿ ಅಳತೆ ಬ್ಲೌಸ್ನ ಸ್ಟ್ರೈಟಾಗಿ ಹಾಕ್ರಿ. ನೆಕ್ ನಮ್ಗೆ ಇಲ್ಲಿ ಫೋಲ್ಡಿಂಗ್ ಎಲ್ಲಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ಇವಾಗ ನೋಡ್ರಿ, ಬ್ಲೌಸಿನ ಉದ್ದ ತಗೋರಿ. ಬ್ಲೌಸಿನ ಉದ್ದ ಇದ್ರಕ್ಕಿಂತ 1 ಇಂಚು ಎಕ್ಸ್ಟ್ರಾ ತಗೋರಿ. ಲೈನಿಂಗ್ ಬ್ಲೌಸ್ ಕಟ್ ಮಾಡಕತ್ತೀರಿ ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ತಗೋರಿ. ಅಕಸ್ಮಾತ್ ನಾವು ಪ್ಲೇನ್ ಬ್ಲೌಸ್ ಕಟ್ ಮಾಡತ್ತೀನಿ ಅಂದ್ರೆ 2 ಇಂಚನ ಇಲ್ಲಿ ಎಕ್ಸ್ಟ್ರಾ ತಗೋರಿ. ನೆಕ್ಸ್ಟ್ ಇವಾಗ ಚೆಸ್ಟ್ ಮೆಜರ್ಮೆಂಟ್ ತಗೋರಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊರಿ. ಮತ್ತೆ ಇಲ್ಲಿ ತೋಳೆಲ್ಲಿ ಜಾಯಿಂಟ್ ಮಾಡಿರ್ತೀವಿ ನೋಡ್ರಿ ನಾವು, ಅಲ್ಲಿಂದ ಭುಜನ ಜಾಯಿಂಟ್ ಮಾಡ್ಕೊರಿ. ಭುಜಕ್ಕೊಂದು ಇಲ್ಲಿ ಮಾರ್ಕ್ ಮಾಡಿರಿ. ಇಲ್ಲಿ ಭುಜದಿಂದ ನಾವು ಏನು ಮಾಡ್ಬೇಕಂತಂದ್ರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಭುಜ ಐತಿ ಅಂದ್ರೆ ಒಂದು ಅರ್ಧ ಇಂಚು ಜಾಸ್ತಿ ತಗೋರಿ. ಆರ್ಮೋಲ್ ಶೇಪ್ಗೆ ಒಂದು ಮಾರ್ಕ್ ಮಾಡಿರಿ. ಇಲ್ಲಿ ನೆಕ್ ಉದ್ದಕ್ಕೊಂದು ಮಾರ್ಕ್ ಮಾಡಿರಿ. ಫಸ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಕೊರಿ. ಇದು ಬ್ಯಾಕ್ ನೆಕ್. ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ತೊಳಿನ ಶೇಪ್ ತೆಗೀರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಟಕ್ಸ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊರಿ. ಇದನ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೋಡ್ರಿ, ಸೇಮ್ ನಾವು ಆರ್ತಿ ಬ್ಲೌಸ್ ಯಾವ ರೀತಿ ಐತಿ ಅದೇ ರೀತಿನೇ ಇಟ್ಕೊಂಡು ಇದಕ್ಕೆ ಕಟಿಂಗ್ ಮಾಡೋದು.
ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಮೇನಾಗಿ ನಾವು ಕಟಿಂಗ್ ಮಾಡುವಾಗ ಸ್ವಲ್ಪ ಅಳತೆ ಬ್ಲೌಸನ್ನ ನೀಟಾಗಿ ಹಾಕಬೇಕು. ಹಂಗಾದ್ರೆ ನಮ್ಗೆ ಕಟಿಂಗ್ ನೀಟಾಗಿ ಬರ್ತೈತಿ. ಇಲ್ಲಾಂದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿ ಎಳೆದು ಹಾಕಿದ್ರೆ, ಇಲ್ಲಾಂದ್ರೆ ಸ್ವಲ್ಪ ಏನಾದರೂ ಇದನ್ನು ನಾವು ಅಳತೆ ಜಾಸ್ತಿ ಆಗೋ ಥರ ಸ್ವಲ್ಪ ಏನಾದರೂ ಬಟ್ಟೆ ಎಗ್ಗಿಸಿ ಹಾಕಿದ್ರೆ ಏನಾಗ್ತೈತಿ, ಮೆಜರ್ಮೆಂಟು ತಪ್ಪಾಗ್ತೈತಿ. ಇವಾಗ ನೋಡಿರಿ, ಫ್ರಂಟ್ ಪಾರ್ಟ್ಗೆ ನಾವು ಇಲ್ಲಿ ನೆಕ್ಕಿನ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೊರಿ. ನೆಕ್ ಉದ್ದ ಎಷ್ಟೈತಿ? 6.5 ಇಂಚು ಐತಿ. ಇವಾಗ ಬ್ಯಾಕ್ ಪಾರ್ಟ್ ನಾವು ಕಟಿಂಗ್ ಮಾಡಿರ್ತೀವಲ್ಲ ಅದೇ ಪೀಸ್ನ ಇಟ್ಕೋರಿ. ಇಲ್ಲಿ ಭುಜಾನ ಜಾಯಿಂಟ್ ಮಾಡ್ಕೊರಿ, ಮಾರ್ಕ್ ಮಾಡಿರಿ. ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಆರ್ಮೋಲ್ ಹತ್ರ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದ ಎಷ್ಟಿತ್ತು ನಮಗೆ? 6.5 ಇಂಚ್ ಇತ್ತು. ಇಲ್ಲಿಂದ 6.5 ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿ ರೌಂಡಾಗಿ ಇಲ್ಲಿ ಶೇಪ್ ಹಾಕ್ರಿ. ನೆಕ್ಸ್ಟ್ ಇವಾಗ ಆರ್ಮೋಲು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಮಾರ್ಕ್ ತಗೋರಿ. ನೆಕ್ಸ್ಟ್ ಫ್ರಂಟ್ ಪಾರ್ಟಿಗೆ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ತೆಗಿರಿ. ನೆಕ್ಸ್ಟ್ ಇವಾಗ ಕ್ರಾಸ್ ಪಟ್ಟಿಗೆ ನಾವು ಟೋಟಲ್ ಆಗಿ ಬ್ಲೌಸಿನ ಉದ್ದ ಎಷ್ಟು ತೊಗೊಂಡಿದ್ವಿ ನೋಡ್ರಿ. ಇವಾಗ ನಮಗೆ ಇಲ್ಲಿಗೆ ಟೋಟಲ್ ಆಗಿ ಬ್ಲೌಸಿನ ಉದ್ದ ಐತಿ. ಇದಕ್ಕಿಂತ ನಾವು 1 ಇಂಚು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ನೋಡ್ರಿ, ಕ್ರಾಸ್ ಪಟ್ಟಿಗೆ ತುಂಬ ಈಸಿಯಾಗಿ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡ್ಬೇಕಂತಂದ್ರೆ, ಇಲ್ಲಿ ಒಂದು ಸೈಡು ನಾವು 3.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಇನ್ನೊಂದು ಸೈಡು 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಕ್ರಾಸ್ ಪಟ್ಟಿಯಿಂದ ಶೇಪ್ ತೆಗಿರಿ. ಇದು ಕ್ರಾಸ್ ಪಟ್ಟಿ ನಮ್ಮದು. ಇಷ್ಟ ಈಸಿಯಾಗಿ ನಾವು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಟಕ್ಸ್ ಪ್ಯಾಂಟ್ ಅಂತ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೆ ಸೇಮ್ ಬರ್ತೈತಿ. ಅದನ್ನು ನಾನು ತುಂಬ ಸರಿ ಕಟಿಂಗ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ ಯಾವ ರೀತಿ ಟಕ್ಸ್ ಪ್ಯಾಂಟ್ ಮಾರ್ಕ್ ಮಾಡ್ಬೇಕಂತೇಳಿ.
ನೋಡಿರಿ ಇದು ಫ್ರಂಟ್ ಪಾರ್ಟ್ ಕಟಿಂಗ್. 2 ಮೆಥಡಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಮೆಥಡ್ ಈಸಿ ಅನಿಸ್ತೈತಿ ಆ ಮೆಥಡ್ನ ನೀವು ಫಾಲೋ ಮಾಡ್ಕೊರಿ. ನನಗೆ ಯಾವ ಮೆಥಡ್ ಈಸಿ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗಾದ್ರೆ ಗೊತ್ತಾಗ್ತೈತಿ ಯಾರಿಗೆ ಯಾವ ಥರ ಮೆಥಡ್ ಈಸಿ ಅನ್ನಿಸ್ತು ಅಂತೇಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.